ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ ಮೂವಿ, ದುನಿಯಾ ವಿಜಯ್ ಅವರ ನಟನೆಯ ಲ್ಯಾಂಡ್ ಲಾರ್ಡ್ ಅಂದರೆ ಭೂಮಿಯ ಒಡೆ ಅಥವಾ ಭೂಮಿಯ ದೇವರು ಏನಂತೀರಿ ಅಂದರೆ ಅದಕ್ಕೆ ಆ ಭೂಮಿಯ ಬಗ್ಗೆ ಒಂದಿರ್ತಕ್ಕಂಥ ಒಂದು ಮೂವಿಯನ್ನು ನೋಡ್ಕೊಂಡು ಬಂದಿದ್ದೀನಿ. ಬಹುಶಃ ನಾನು ಯಾವ ಚಲನಚಿತ್ರವನ್ನು ಕೂಡ ರಿವ್ಯೂ ಮಾಡೋದಿಲ್ಲ, ಯಾಕಂದ್ರೆ ಅದು ಬರಂಗಿಲ್ಲ ನಮಗೆ ರಿವ್ಯೂ ಮಾಡೋಕ್ಕೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಅದು ಇದು ಇರಬೇಕು. ಆದ್ರೆ ಇವತ್ತು ನಾನು ಈ ಮೂವಿ ನೋಡಿ ಬಂದಾಗ ನನಗೆ ಮನಸ್ಸಿಗೆ ಭಾಳಷ್ಟು ನೋವಾಯಿತು. ಮತ್ತು ಏನು 80ರ ದಶಕದಲ್ಲಿ 1980ರ ದಶಕದಲ್ಲಿ ಆ ಮೂವಿಯಲ್ಲಿ ತೊಗೊಂಡಾರ, ಆವತ್ತಿನ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು, ಜಮೀನ್ದಾರರು, ಗೌಡರು ಯಾವ ರೀತಿ ಕೆಳಜಾತಿಯವರ ಮೇಲೆ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ, ಯಾವ ರೀತಿ ಕಾನೂನುಗಳನ್ನು ದುರುಪಯೋಗ ಮಾಡ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನುಗಳನ್ನು ಕೊಟ್ಟರು ಕೂಡ ಅದೆಷ್ಟೋ ದಿನ ಊರಲ್ಲಿ ಗೌಡಿಕೆ ಮಾಡುವಂತಹ, ಜಮೀನ್ದಾರಿಕೆ ಮಾಡುವಂತಹ ಎಷ್ಟೋ ಅವತ್ತಿನ ಗೌಡರುಗಳು ಇದನ್ನು ಒಪ್ಪಲಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕಿಂತಲೂ ನಮ್ಮದೇ ಆಗಿರ್ತಕ್ಕಂಥ ಆಡಳಿತವೇ ಮುಖ್ಯ ಅನ್ನುವ ರೀತಿಯಲ್ಲಿ ಏನು ಅವತ್ತಿನ ಅಸ್ಪೃಶ್ಯ ಅಥವಾ ಕೂಲಿ ಅಥವಾ ಗುಲಾಮ ಜನಾಂಗದ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಿಡಿದೆದ್ದಿರುವಂತಹ ಘಟನಾವಳಿಗಳ ಎಳೆನೇ ಈ ಒಂದು ಲ್ಯಾಂಡ್ ಲಾರ್ಡ್ ಮೂವಿ ಅಂತ ಹೇಳಬಹುದು. ಭಾಳ ಅದ್ಭುತವಾಗಿರ್ತಕ್ಕಂಥ ಮೂವಿ. ಬಹುಶಃ ಈ ದೇಶದ ಅಸ್ಪೃಶ್ಯರು, ಬಹುಜನರು ಈ ಮೂವಿಯನ್ನು ನೋಡದೆ ಹೋದರೆ ಭಾಳ ದೊಡ್ಡ ಒಂದು ಅಪಾರ್ಚುನಿಟಿಯನ್ನು ನೀವು ತಾವು ಮಿಸ್ ಮಾಡ್ಕೋತೀರಿ ಅಂತ ನಾನು ಅನ್ಕೋತೀನಿ. ನನಗೇನು ದುನಿಯಾ ವಿಜಯ್ ಅವರಾಗಲಿ ಅಥವಾ ಅವರ ತಂಡ ಆಗಲಿ ದುಡ್ಡು ಕೊಟ್ಟಿಲ್ಲ ಅಥವಾ ಇದ್ರ ಬಗ್ಗೆ ಮಾತಾಡಂತೂ ಹೇಳಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗೈತಿ. ಲ್ಯಾಂಡ್ ಲಾರ್ಡ್ ಮೂವಿ ಅಂತಹ ಪ್ರಾಯೋಗಿಕ ಅಥವಾ ಒಂದು ಸಮಾಜಮುಖಿಯಾಗಿರುವಂತಹ ಮೂವಿಗಳನ್ನು ಖಂಡಿತವಾಗಲೂ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕು, ನೋಡಬೇಕು. ಈಗ ಹೆಂಗೆ ದುನಿಯಾ ವಿಜಯ್ ಅವರು ಡ್ರಗ್ಸ್ ಬಗ್ಗೆ ಒಂದು ಮೂವಿ ಮಾಡಿದ್ರು, ಅದನ್ನು ನೋಡಿದ್ರೆ ಭಾಳಷ್ಟು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಏನು ಡ್ರಗ್ ಮಾಫಿಯಾ ಇದೆ ಅದರ ವಿರುದ್ಧ ಒಂದು ಮೂವಿ ಮಾಡಿದರು. ಇದಾದ ನಂತರ ಇವರು ಮಾಡುತ್ತಿರುವಂತಹ ಸಮಾಜಮುಖಿಯಾಗಿರುವಂಥ ಎರಡನೇ ಮೂವಿ ಇದು. ಬಹಳ ಅದ್ಭುತವಾಗಿ, ಅನನ್ಯವಾಗಿ ನೋಡಿದ್ರೆ ಕೆಲವೊಂದು ಹರ್ಟು ಆಗ್ಬೋದು, ಕೆಲವೊಬ್ಬರಿಗೆ ಇಂಟ್ರೆಸ್ಟು ಬರ್ಬೋದು. ಯಾಕಂದ್ರೆ ಈ ದೇಶದಲ್ಲಿ ಇವತ್ತಿಗೂ ಕೂಡ ನಾನೇ ಊರಿನ ಗೌಡ, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತೇಳಿ ಇವತ್ತಿಗೂ ಸೊಕ್ಕಿನಿಂದ ಮೆರೆಯುವಂಥ ಅನೇಕ ಮೇಲ್ವರ್ಗದ ಜಾತಿಯ ವಿರುದ್ಧವೇ ಈ ಮೂವಿ ಮಾಡಿದಂಗಾಗೈತಿ. ನೇರವಾಗಿಯೇ ಹೇಳ್ತೀನಿ ನಾನು. ಯಾರು ದೌರ್ಜನ್ಯಕ್ಕೊಳಪಟ್ಟಾರೋ, ತುಳಿಯಲ್ಪಟ್ಟಾರೋ, ಯಾರು ಸಂವಿಧಾನ ಇದ್ದರೂ ಕೂಡ ಇವತ್ತಿಗೂ ಸ್ಟೇಷನ್ಗಳಿಗೆ ಅಲಿಯೋದಾಗ್ತದೋ, ಸ್ಟೇಷನ್ದಲ್ಲಿರ್ತಕ್ಕಂಥ ಅಧಿಕಾರಿಗಳು, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ತಮ್ಮ ಕರ್ತವ್ಯನ ದುರುಪಯೋಗ ಮಾಡ್ಕೋತಾರೆ, ಯಾವ ರೀತಿ ಅಸ್ಪೃಶ್ಯ ಸಮಾಜದವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಲಾಗ್ತದೆ, ಯಾವ ರೀತಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಲಾಗ್ತದೆ ಅನ್ನುವಂತಹ ಬಹಳ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮೆಸೇಜನ್ನು ದುನಿಯಾ ವಿಜಯ್ ಅವರು ಕೊಟ್ಟಾರೆ. ಮತ್ತು ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ವಿಜಯ್ ಏನು ಅದ್ಭುತವಾದಂಥ ಅಭಿನಯ, ಬಹಳ ಅದ್ಭುತವಾದಂಥ ಅಭಿನಯ. ಒಂದು ಪೊಲೀಸ್ ಪಾತ್ರವನ್ನು ಮಾಡಿದಾಳಂತ ಆಕೆ. ಆ ಪೊಲೀಸ್ ಪಾತ್ರಕ್ಕೆ ಜೀವ ತುಂಬಿದಾಳೆ ಆಕೆ. ಯಾಕಂದ್ರೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಥವಾ ಇನ್ಸ್ಪೆಕ್ಟ್ರು ಅನ್ಯಾಯ ಮಾಡುತ್ತಿರುವಾಗ ಆಕೆ ಅದನ್ನು ನೋಡ್ತಿರ್ತಾಳೆ. ಆಕೆ ರಕ್ತ ಕೊತ ಕುದಿತಿರ್ತೈತಿ. ಆದರೆ ಅದನ್ನು ತಡೆಯಲಿಕ್ಕೆ ಆಕೆ ಕಡೆಯಿಂದ ಸಾಧ್ಯ ಆಗ್ತಿರಂಗಿಲ್ಲ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಅಲ್ಲಿ ಇರ್ತಕ್ಕಂಥ ಮೇಲ್ವರ್ಗದವರ ದಬ್ಬಾಳಿಕೆ ಇವೆಲ್ಲವನ್ನು ನೋಡಿ ಬಹಳಷ್ಟು ಜೀವ ತುಂಬುವಂತಹ ಕೆಲಸವನ್ನು ದುನಿಯಾ ವಿಜಯ್ ಅವರ ಮಗಳು ಮಾಡಿದಾಳೆ. ಇನ್ನು ಏನು ಯಥಾಸ್ಥಿತಿಯಂತೆ ನಿಮ್ಗೆ ಹೇಳ್ಬೇಕಂದ್ರೆ ರಾಜ್ಬಿ ಶೆಟ್ಟಿ ಅವರು ವಿಲನ್ ಪಾತ್ರ ನಿಭಾಯಿಸಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಏನಂದ್ರೆ ನಮ್ಮ ಘಟನಾವಳಿಗಳು ನೋಡ್ತಾ ಇದ್ರೆ ಇದು ಒರಿಜಿನಲ್ ಆಗೇ ನಡೆದೈತೇನೋ ಅನ್ಬೇಕು. ಇದನ್ನು ಯಾರೋ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ರಿಯಲ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ ಏನೋ ಅನ್ಬೇಕು. ಮತ್ತು ನಮ್ಮ ದುನಿಯಾ ವಿಜಯ್ ಅವರ ಪಾತ್ರ ಅಂತೂ ಹೇಳಬೇಕಾಗಿಲ್ಲ. ಅದ್ರ ಜೊತೆಗೆ ರಚಿತಾ ರಾಮ್ ಅವರ ಒಂದು ಏನು ಪಾತ್ರ ಐತಲ್ಲ, ನಿಜವಾಗಲೂ ಅವ್ರಿಗೊಂದು ಹೆಡ್ಸಪ್ ಹೇಳಬೇಕಾಗ್ತದೆ. ವಿಶೇಷವಾಗಿ ಮೇಕಪ್ ಮ್ಯಾನ್ಗಳಿಗೆ, ನಿರ್ದೇಶಕರಿಗೆ, ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಬೇಕಾಗ್ತದೆ. ಯಾಕಂದ್ರೆ ಆ ಒಂದು ಯುಗಾನೇ 80ರ ದಶಕದಲ್ಲಿರ್ತಕ್ಕಂಥ ಯಾವ ನಮ್ಮ ಜನಾಂಗದ ಪರಿಸ್ಥಿತಿ ಅಂದರೆ ಅಸ್ಪೃಶ್ಯ ಜನಾಂಗದ ಪರಿಸ್ಥಿತಿ ಏನಿತ್ತು ಅದಕ್ಕೆ ಹೋಲಿಕೆ ಆಗುವಂತಹ ಕಾಸ್ಟ್ಯೂಮ್ಗಳು, ಅದಕ್ಕೆ ಹೋಲಿಕೆ ಆಗುವಂತಹ ಮೇಕಪ್ಗಳು ನಿಮ್ಗೆ ಎಲ್ಲಿಯೂ ರಚಿತಾರಾಮ್ ಇಷ್ಟು ಗ್ಲಾಮರ್ ಆಗಿರುವಂತಹ ಬೆಡಗಿ ಅಥವಾ ದುನಿಯಾ ವಿಜಯ್ ಅವರ ಮಗಳು ಇಷ್ಟು ಗ್ಲಾಮರ್ ಅದೇನು ನಿಮ್ಗೆ ಅನ್ಸಂಗಿಲ್ಲ. ಹೋಗಿ ನೀವು ಥಿಯೇಟ್ರದಾಗ ಕೂತ್ರಿ ಅಂದ್ರೆ ಒಂದು ಏನೋ ನಮ್ಮ ಕಣ್ಣು ಮುಂದೆ ಒಂದು ಹಳ್ಳಿ ಒಳಗೆ
ಈ ಘಟನಾವಳಿ ನಡೀತೈತಿ, ಅದರ ವಿರುದ್ಧ ಅಲ್ಲಿ ಅಸ್ಪೃಶ್ಯರು ಹೋರಾಟ ಮಾಡಕತ್ತಾರ, ಅಲ್ಲಿ ಏನು ವ್ಯವಸ್ಥೆ ಐತೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತಹ ಒಂದು ಮೂವಿ ಆಗೈತಿ. ಭಾಳ ಅದ್ಭುತವಾಗಿ ಮೂವಿ ಆಗೈತಿ. ನಾ ಎಲ್ಲ ದಲಿತ ಪರ ಸಂಘಟನೆಗಳಿಗೆ ಅಥವಾ ಏನು ಎಲ್ಲ ನಮ್ಮ ಏನು ಈ ಅನ್ಯಾಯ ಅಕ್ರಮಗಳ ವಿರುದ್ಧ ಏನು ಯಾರೆಲ್ಲ ಹೋರಾಟಗಳನ್ನು ಮಾಡ್ತಾರಲ್ಲ ಆ ಎಲ್ಲ ಪ್ರಗತಿಪರ ಚಿಂತಕರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮೂವಿಯನ್ನು ನೋಡಬೇಕು, ಈ ಮೂವಿ ಗೆಲ್ಲಬೇಕು. ಇಲ್ಲೋ ಒಂದು ಯಾವುದೋ ಒಂದು ಡ್ಯಾನ್ಸ್ ಮಾಡಿ ಯಾವುದೋ ಕಥಾಹಂದರವಿಲ್ಲದೆ ಯಾವುದೋ ವಿಷಯ ಇರಲಾರ್ದ ಕೋಟಿ ಗಂಟಲೆ ಗಳಿಸುವಂಥ ಮೂವಿಗಳನ್ನ ಮುಂದದಾವೆ ಚಲನಚಿತ್ರಗಳು. ಸುಮ್ಮನೆ ಯಾವುದೋ ಒಂದು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಅದೇನೇನೋ ಮಾಡುವಂಥ ಮೂವಿಗಳನ್ನು ಗೆಲ್ಲಿಸ್ತೀವಿ, ಅವರಿಗೆಲ್ಲ ನಾವು ಫಾಲೋವರ್ಸ್ ಆಗ್ತೀವಿ. ಆದರೆ ದುನಿಯಾ ವಿಜಯಗಂತೂ ನಾನು ವಿಶೇಷವಾಗಿ ಸಂಘರ್ಷ ನ್ಯೂಸಿನ ಒಂದು ಹೆಡ್ಸ್ ಆಫ್ ಹೇಳಬೇಕು, ಯಾಕಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮೂವಿ. ಬಹುಶಃ ಈ ಸಮಾಜದ ಒಪ್ತತೆ ಇಲ್ಲೋ ಗೊತ್ತಿಲ್ಲ, ಭಾಳಷ್ಟು ಸವರ್ಣೀಯರಿಗೆ ಭಾಳ ನೋವಾಕತಿ ಈ ಮೂವಿ ನೋಡಿದ್ರೆ. ಯಾಕಂದ್ರೆ ಅವರು ಏನು ದಬ್ಬಾಳಿಕೆ ಮಾಡ್ತಾರಲ್ಲ ಅದನ್ನು ಯಥಾವತ್ತಾಗಿ ದುನಿಯಾ ವಿಜಯ್ ಅವರು ಮುಂದಿಟ್ಟಾರೆ. ಅದು ಬಹಳಷ್ಟು ನಮಗೆ ಏನಂದ್ರೆ ಇದನ್ನಾಗ್ತದೆ, ನಮಗೆ ಮನಸ್ಸಿಗೆ ನಾಟುವಂಥ ಪಾತ್ರ ಐತಿ. ಮತ್ತು ಇನ್ನು ಉಮಾಶ್ರೀ ಅವರು ದುನಿಯಾ ವಿಜಯ್ ಅವ್ರ ತಾಯಿ ಪಾತ್ರ ಮಾಡ್ಯಾರ. ಏನು ಅದ್ಭುತವಾಗಿರ್ತಕ್ಕಂಥ ಪಾತ್ರ ಅವ್ರಿಗೆ. ಅಲ್ಲಲ್ಲಿಗೆ ಉಮಾಶ್ರೀ ಅವ್ರು ಕಂಡು ಬಂದರೂ ಕೂಡ ಉಮಾಶ್ರೀ ಅವ್ರ ಪಾತ್ರ ಕೂಡ ಭಾಳ ಅದ್ಭುತ ಆಗೈತಿ. ಅದರ ಡೈಲಾಗ್ಗಳು ಬಹಳಷ್ಟು ಮೇಜರ್ ಪಾತ್ರ ಮಾಡುವಂಥದ್ದು ಚಲನಚಿತ್ರ ಡೈಲಾಗ್ಗಳು. ಡೈಲಾಗ್ ಬರೆದವ್ರಿಗೆ ನಾನೊಂದು ಹೆಡ್ಸಪ್ ಹೇಳಿದೆ, ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಪಾತ್ರದಲ್ಲಿ ಸಂಧಾನ ಅಂತ ಬರ್ತದೆ, ನಾನು ಸಂಧಾನ ಆಗಲ್ಲ ಸಂವಿಧಾನವನ್ನು ತರಬೇಕು ಅಂತಾರೆ. ಸಂಧಾನಕ್ಕಿಂತಲೂ ಸಂವಿಧಾನ ಮುಖ್ಯ. ಇನ್ನೊಂದು ಕಡೆ ಬಸವಿ ಎಲ್ಲ ನಾನು ಮಾಡೋ ಕೆಲಸದಿಂದ ಇಸುವಿ ನಿರ್ಮಾಣ ಆಗಬೇಕು ಅಂದ್ರೆ ಒಂದು ಚರಿತ್ರೆ ನಿರ್ಮಾಣ ಆಗಬೇಕು. ನೋಡಿ ಎಂತೆಂಥ ಡೈಲಾಗ್ಗಳು ಬಸವಿ ಎಲ್ಲ ಇಸುವಿ ಅಂಥೇಳಿ. ಆಮೇಲೆ ಏನು ಇನ್ನೂ ಭಾಳ ಚಲನಚಿತ್ರ ಬಗ್ಗೆ ನನಗೆ ಹೇಳಿಲ್ಲ, ರಿವ್ಯೂ ಅಂತೂ ಮಾಡೋಕ್ಕೆ ಬರಲ್ಲ. ಬಟ್ ಈ ಚಲನಚಿತ್ರ ಒಂದು ಸಾಮಾಜಿಕ ಮೆಸೇಜನ್ನು, ಈ ಸಮಾಜದಲ್ಲಿರುವಂಥ ಕಳಂಕವನ್ನು, ಈ ಸಮಾಜದಲ್ಲಿರುವಂಥ ದಬ್ಬಾಳಿಕೆ ದೌರ್ಜನ್ಯ ಪಿಡುಗನ್ನು ತೊಲಗಿಸುವಂತಹ ಒಂದು ವ್ಯವಸ್ಥೆ, ಅದರಲ್ಲಿ ಹಲವಾರು ವಿಷಯಗಳದಾವೆ. ಈ ದೇವದಾಸಿಗಳನ್ನು ಬಸವಿಯರನ್ನು ಬಿಡ್ತಾರಲ್ಲ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಭೂಮಿ ಒಂದು 2 ಎಕರೆ ಭೂಮಿ ಒಬ್ಬ ಮನುಷ್ಯ ಪಡ್ಕೊಳ್ಳೋಕೆ ಎಷ್ಟು ಹರಸಾಹಸ ಪಡಬೇಕು. ಇನ್ನೊಂದು ಡೈಲಾಗ್ ಬರ್ತೈತೆ ಅದರೊಳಗೆ, ಅನ್ನಕ್ಕೆ ಆಸೆ ಪಡುವವರು ಅನ್ನದ ಮಾಲೀಕರಾಗಬಾರ್ದು ಅಂಥೇಳಿ. ಅನ್ನಕ್ಕೆ ಆಸೆ ಪಡುವಂಥವ್ರು ಅನ್ನದ ಮಾಲೀಕರಾಗಬಾರ್ದು. ಆ ಅನ್ನ ದುಡಿಯೋರು ನಾವು, ದೇವಸ್ಥಾನ ಕಟ್ಟೋರು ನಾವು, ಊರುಗಳನ್ನ ನಿರ್ಮಾಣ ಮಾಡೋರು ಈ ದೇಶದ ಅಸ್ಪೃಶ್ಯ ಜನ. ಎಲ್ಲವನ್ನ ಮಾಡಿ ನೀವೇ ಹೊರಗಿರ್ಬೇಕು ಅನ್ನುವಂಥದ್ದು ಇವತ್ತಿಗೂ ಏನು ಹಲವಾರು ಹಳ್ಳಿಗಳಲ್ಲಿ ನಡೀತೈತಲ್ಲ ಅದರ ವಿರುದ್ಧವೇ ಈ ಚಲನಚಿತ್ರ ನಿರ್ಮಾಣ ಆಗೈತೆ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿರ್ತದೆ. ಅದೇ ಮನುಷ್ಯತ್ವವನ್ನು ಎತ್ತಿ ತೋರಿಸ್ತದೆ, ಸಂವಿಧಾನವನ್ನು ಎತ್ತಿ ತೋರಿಸ್ತದೆ. ಈ ಒಂದು ದೇಶದಲ್ಲಿ ಸಂವಿಧಾನವೇ ಪರಮೋಚ್ಚ ಗ್ರಂಥ ಅಂತೇಳಿ ದುನಿಯಾ ವಿಜಯ್ ಅವರು ಭಾಳ ದೊಡ್ಡ ಮೆಸೇಜನ್ನು ಕೊಟ್ಟಾರ. ಈಗ ವಿಶೇಷವಾಗಿ ನಾನು ಏನಪ್ಪ ಅಂದ್ರೆ ಈ ನಿರ್ದೇಶಕರು ಈ ಹಿಂದೆ ಕಾಟೇರ ಮೂವಿಯಲ್ಲಿ ಕತೆ ಮತ್ತು ಬರಹ ಬರೆದಿರ್ತಕ್ಕಂತಹ ಜಡೇಶ್ ಕೆ ಹಂಪಿ ಅವರು, ಇವರೇನಪ್ಪ ಅಂದ್ರೆ ಈಗ ಸದ್ಯ ಈ ಒಂದು ಚಲನಚಿತ್ರದ ಕತೆ ಬರಹ ಮತ್ತು ನಿರ್ದೇಶನವನ್ನು ಮಾಡ್ಯಾರ. ಇವರಿಗೆ ಏನಪ್ಪ ಅಂದ್ರೆ ಈಗ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದವರು KS ಸುರೇಶ್ ಗೌಡ ಅವರು ಮತ್ತು KV ಸತ್ಯಪ್ರಕಾಶ್ ಅವರು, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಈ ನಿರ್ದೇಶಕರಾಗಿರ್ತಕ್ಕಂಥ ಜಡೇಶ್ ಕೆ ಹಂಪಿ ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ಬರಹವನ್ನು, ಅಂದರೆ ಸತ್ಯ ನೈಜವಾಗಿ ನಡೆದಿರುವಂಥ ಘಟನೆ ಆಧಾರಿತವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮೂವಿ. ಇಂತಹ ಚಲನಚಿತ್ರಗಳು ಅನೇಕ ವರ್ಷಗಳ ಹಿಂದೆ ಬರಬೇಕಾಗಿತ್ತು. 80ರ ದಶಕದ ಈ ಅನಿಷ್ಟ ಪದ್ಧತಿಯ ವಿರುದ್ಧ 80ರ ದಶಕದಲ್ಲೇ ಮೂವಿಗಳು ಬರಬೇಕಾಗಿತ್ತು. ಆದರೆ ಈ ಮೂವಿಯಲ್ಲಿ ಜಾತಿ, ಈ ಮೂವಿ ಅಂದರೆ ಈ ಮೂವಿ ಲೋಕದಲ್ಲಿ ಜಾತಿ, ಮತ, ಅಂಧಕಾರ, ಮೂಢನಂಬಿಕೆ ಆಧಾರಿತ ಚಲನಚಿತ್ರಗಳು ಹೆಚ್ಚು. ದೇವರ ಮೇಲೆ ಮಾಡಿದ್ರು, ಭಕ್ತಿ ಮೇಲೆ ಮಾಡಿದರು. ಆದರೆ ಈ ದೇಶದಲ್ಲಿ ಅಂಟುಕೊಂಡಿರ್ತಕ್ಕಂಥ ಕೊಳಕು, ಜಾತಿ ವ್ಯವಸ್ಥೆ, ದಬ್ಬಾಳಿಕೆ, ಗೌಡರ, ಜಮೀನ್ದಾರರ, ಶ್ರೀಮಂತರ ದಬ್ಬಾಳಿಕೆ ವಿರುದ್ಧ ಯಾವ ಮೂವಿಗಳು ಅಷ್ಟೇನು ಹೇಳ್ಕೊಳ್ಳಾರ್ದಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಮೂವಿಗಳು ಬಂದಿರಲಿಲ್ಲ. ಆದರೆ ಈ ಮೂವಿ ಮಾತ್ರ ಈ ದೇಶದ ನೈಜ ಇತಿಹಾಸವನ್ನು ಬಿಚ್ಚಿಡುವಂತಹ ಒಂದು ಕಾರ್ಯವನ್ನು ಮಾಡೈತಿ. ಇವತ್ತೇ ಮೂವಿ ರಿಲೀಸ್ ಆಗೈತಿ. ನಾನು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗಡೆ 11 ಗಂಟೆಗೆ 12 ಗಂಟೆಗೆ ಮೂವಿ ಸ್ಟಾರ್ಟ್ ಆಗ್ತಾವೆ. 12ರಿಂದ 3, 3ರಿಂದ 6, 6ರಿಂದ 9. ನನಗೆ ಬೆಳಗ್ಗೆ ಹೋಗಲಿಕ್ಕೆ ಟೈಮ್ ಸಿಗಲಿಲ್ಲ. 12 ಗಂಟೆ ಮೂವಿ ಮಧ್ಯಾಹ್ನದ. ನಾನು 3 ಗಂಟೆಯಿಂದ ಮೂವಿ ನೋಡ್ಕೊಂಡು ಬಂದು ನಿಮ್ಗೆ ರಿವ್ಯೂ ಕೊಡಾಕತ್ತೀನಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಮೂವಿ ಐತಿ. ನಾನೇ ನೋಡಿದ್ರೆ ಇನ್ನೊಂದು ಸಲ ಅದನ್ನು ನೋಡ್ಬೇಕು ಅನ್ನಿಸ್ತಾಗತ್ತೈತಿ. ಅಲ್ಲಿನ ಡೈಲಾಗ್ ಡೆಲಿವರಿಗಳು, ಅಲ್ಲಿ ಆ್ಯಕ್ಟಿಂಗ್ಗಳು, ಅಲ್ಲಿನ ಕಣ್ಣೀರ ಕಥೆಗಳು, ಮತ್ತು ನಮ್ಮೊಳಗನೆ ಒಬ್ಬರು ಬಗಲ ಬಚ್ಚಾಗಳಿರ್ತಾರೆ. ಕೆಲವೊಂದು ಮೇಲ್ವರ್ಗದವರ ಅವ್ರಿಗೆ ಬಕೆಟ್ ಹಿಡಿಯೋರು, ಕೊಡ ಹಿಡಿಯೋರು, ಕಡೆಗೆ ಒಂದು ಸಿಂಟ್ಯಾಕ್ಸ್ ಹಿಡಿಯುವಂಥ ಜನ ಇರ್ತಾರಲ್ಲ, ಅವರ ಮುಖವಾಡನ್ನು ಕೂಡ ಪಿಕ್ಚರ್ದಾಗ ಬಯಲು ಮಾಡಲಾಗೈತಿ. ಒಬ್ಬ ನೈಜ ಹೋರಾಟಗಾರ
ಕೊನೆಗೆ ಗೆದ್ದೇ ಗೆಲ್ತಾನೆ ಅನ್ನುವಂಥದ್ದು ಸ್ವಲ್ಪ ರಕ್ತಸಿಕ್ತವಾಗಿ ಮಾಡಿರ್ತಕ್ಕಂಥ ಮೂವಿ ಆದರೂ ಕೂಡ ಕಾನೂನಾತ್ಮಕವಾಗಿಯೇ ನಾವು ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನೋದನ್ನು ಕೊನೆಯದಾಗಿ ಹೇಳ್ತದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮೂವಿ. ಯಾರು ಸೊಕ್ಕಿನಿಂದ ಯಾರು ನಾವೇ ಸರ್ವಾಧಿಕಾರಿಗಳು ಅಂತ ಹೇಳಿ ಇವತ್ತಿಗೂ ಹಳ್ಳಿಗಳಲ್ಲಿ ಬೇರೆ ಬೇರೆ ಪೇಟೆಗಳಲ್ಲಿ ಸಂವಿಧಾನ ಜಾರಿ ಇದ್ದರೂ ಮೆರಿತಾ ಇದ್ದಾರಲ್ಲ, ಅವರ ಸೊಕ್ಕನ್ನು ಅವರ ಹುಟ್ಟನ್ನು ಅಡಗಿಸುವಂಥ ಒಂದು ಚಲನಚಿತ್ರ ಆಗೈತಿ. ಈ ಮೂವಿ ಬಗ್ಗೆ ಇಷ್ಟೇ ಹೇಳಕ್ಕೆ ಸಾಧ್ಯ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಮೂವಿಗಳನ್ನು ರಿವ್ಯೂ ನನಗೆ ಮಾಡೋಕ್ಕೆ ಬರಲ್ಲ, ಚಲನಚಿತ್ರಗಳನ್ನು. ಅದಕ್ಕೆ ಇದನ್ನು ಮಾತ್ರ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಐತಿ. ದುನಿಯಾ ವಿಜಯ್ ಅವರ ನಮ್ಮ ಉತ್ತರ ಕರ್ನಾಟಕ ಭಾಗದ ಭೀಮಾ ತೀರದಲ್ಲಿ ಒಂದು ಮೂವಿ ಮಾಡಿ ಗೆದ್ದಿದ್ರು. ಬೇರೆ ಬೇರೆ ಮೊನ್ನೆ ಒಂದು ಏನು ಡ್ರಗ್ಸ್ ಮಾಫಿಯಾ ವಿರುದ್ಧ ಒಂದು ಮೂವಿ ಮಾಡಿ ಗೆದ್ದಿದ್ರು. ಇದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಮೆಸೇಜ್ ಕೊಡುವಂತಹ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೂವಿ ಐತಿ. ಎರಡೂ ಪಾತ್ರಗಳು, ಒಂದು ಹರೆಯದ ಪಾತ್ರ, ಒಂದು ವಯಸ್ಸಾಗಿರ್ತಕ್ಕಂಥ ಪಾತ್ರ, ಎರಡೂ ಪಾತ್ರವನ್ನು ದುನಿಯಾ ವಿಜಯ್ ಅವರು ಬಹಳ ಅದ್ಭುತವಾಗಿ ನಿಭಾಯಿಸ್ಯಾರ. ಅವರ ಎಲ್ಲ ಏನು ಅಭಿಮಾನಿಗಳಿದ್ದೀರಿ ಅವರಿಗೊಂದು ಒಳ್ಳೆ ಸದಭಿರುಚಿಯ ಸಾಮಾಜಿಕ ಮೆಸೇಜ್ ಕೊಡುವಂತಹ ಒಂದು ಸುಂದರವಾದಂತಹ ಮತ್ತು ಅಷ್ಟೇ ಕಠೋರವಾಗಿರ್ತಕ್ಕಂಥ ಮೂವಿಯನ್ನು ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಕೆಲವೊಂದಿಷ್ಟು ಜನರಿಗೆ ಇದು ಅರಗಿಸ್ಕೊಳ್ಳೋಕೆ ಆಗದೇ ಇರುವಂಥ ಮೂವಿ. ಆದರೆ ಈ ಮೂವಿಯನ್ನು ಯಾರು ಇಷ್ಟು ದಿನ ನೋವಿನಿಂದ ಬಳಲ್ಯಾರೋ, ಯಾರಿಗೆ ಕಷ್ಟ ಇದೆಯೋ ಅವರು ಇದನ್ನು ಖಂಡಿತವಾಗಲು ನೋಡಬೇಕು. ಈ ಮೂವಿ ಕೊಡುವಂಥ ಮೆಸೇಜನ್ನು ತೆಗೆದುಕೊಂಡು ಹೋಗಬೇಕು. ನಿಮಗೆ ಆಗುವ ಅನ್ಯಾಯದ ವಿರುದ್ಧ ನೀವು ಧ್ವನಿ ಆಗಬೇಕು. ನೀವು ನಿಮಗಾಗುತ್ತಿರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರಿ. ಸಂವಿಧಾನ ನಿಮ್ಮ ಜೊತೆಗಿರ್ತದೆ ಅನ್ನುವಂಥ ಮೆಸೇಜನ್ನು ಏನು ದುನಿಯಾ ವಿಜಯರು ಕೊಟ್ಟಿದ್ದಾರೆ, ಅವರಿಗೆ ಹ್ಯಾಟ್ಸಾಪ್ ಹೇಳ್ತಾ ನನ್ನ ಒಂದು ಚಿಕ್ಕ ರಿವ್ಯೂಗೆ ವಿರಾಮ ಮಾಡ್ತೀನಿ. ಧನ್ಯವಾದಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.